ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಒಂದು ಸಿಂಪಲ್ಲಾಗಿ ರುಚಿಯಾಗಿರುವಂತಹ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳುವಂತಹ ಚಿಕನ್ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅನ್ನಕ್ಕಾಗ್ಬೋದು, ಮುದ್ದೆಗಾಗ್ಬೋದು, ದೋಸೆಗಾಗಬಹುದು, ಇಡ್ಲಿ, ಪೂರಿ, ಚಪಾತಿ ಯಾವುದಕ್ಕಾದ್ರೂ ನಮಗೆ ಸೂಪರ್ ಟೇಸ್ಟನ್ನು ಕೊಡುತ್ತೆ. ಹಾಗಿದ್ರೆ ಇದು ಮುದ್ದೆಗಂತೂ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು. ಹಾಗಿದ್ರೆ ಈಗ ಹೇಗೆ ಇದನ್ನು ಮಾಡಿದೆ ಅಂತ ನೋಡೋಣ. ಜೊತೆಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ 1 kg ಆಗೋಷ್ಟು ನಾನು ಚಿಕನನ್ನು ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ತಿದ್ದೀನಿ, ಯಾಕೆಂದರೆ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಮಡಗಬೇಕು. ಸ್ವಲ್ಪ ಅರಿಶಿನದ ಪುಡಿ ಮತ್ತು ಚಿಕನ್ ಮಸಾಲನ ಹಾಕ್ತಾಯಿದ್ದೀನಿ 1 ಸ್ಪೂನ್ ಆಗೋಷ್ಟು. ಜೊತೆಗೆ ನಿಂಬೆ ಹುಳಿ, 1 ಕಪ್ ಆಗೋಷ್ಟು ಮೊಸರು, ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ತಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಟೈಮ್ ಇತ್ತು ಅಂತಂದರೆ ಒಂದು ಅರ್ಧ ಗಂಟೆ ಸೈಡಲ್ಲಿ ಎತ್ತಿಟ್ಬಿಡಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇಲ್ಲ ಅಂದರೆ ಒಂದು ಕಾಲು ಗಂಟೆನಾದರೂ ಮ್ಯಾರಿನೇಟ್ ಆಗಬೇಕು, ತುಂಬಾ ರುಚಿಯಾಗಿ ಬರುತ್ತೆ. ಈಗ ಒಂದು ಸೈಡ್ಗೆ ಇದನ್ನು ಮುಚ್ಚಿ ತೆಗೆದಿಟ್ಬಿಟ್ರೆ ಆಯಿತು. ಇದು ನೆನೆಯೋ ಗಂಟನ ನಾವು ಮಸಾಲನೆಲ್ಲ ರೆಡಿ ಮಾಡ್ಕೊಬೋದು. ಹಾಗಾಗಿ ಬನ್ನಿ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು 3 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ, ಒಂದು 2 ಗಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಹಿಡಿಯಾಗಷ್ಟು ಪುದೀನ, ಒಂದು 6 ಹಸಿಮೆಣ್ಸಿಕಾಯಿ, 1 ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು, ಜೊತೆಗೆ ಒಂದು ಅರ್ಧ ಹೋಳಲ್ಲಿ 1/4 ಭಾಗದಷ್ಟು ಕಾಯಿ ಚೂರನ್ನು ಹಾಕಿದ್ದೀನಿ. ಜೊತೆಗೆ 1 ಸ್ಪೂನು ಮೆಣಸು, ಶುಂಠಿ ಮತ್ತು ಸಾಂಬಾರು ಪೌಡರ್, ಮಟನ್ ಸಾಂಬಾರು ಪೌಡರ್ ಮನೆಯಲ್ಲೇ ಮಾಡಿರುವಂಥದ್ದು. ಇದಿಲ್ಲ ಅಂದರೆ ನೀವು ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿಯನ್ನು ಹಾಕ್ಕೋಬೋದು. ಬನ್ನಿ ಇದನ್ನು ಇಷ್ಟು ಹದವಾಗಿ ನಾವು ಪೇಸ್ಟನ್ನು ಮಾಡ್ಕೋಬೇಕು. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಬಿಟ್ಟು, ನಾವು ಇದನ್ನು ಕುಕ್ಕರ್ಗೆ ಹಾಕೋ ಅವಶ್ಯಕತೆ ಇಲ್ಲ, ಬಾಣಲೆಯಲ್ಲೇ ಮಾಡ್ಕೋಬೋದು. ಎಣ್ಣೆ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಅರ್ಧ ಗೆಡ್ಡೆಯಾಗಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ. ಜೊತೆಗೆ ಒಂದು ಸಣ್ಣ ಗಾತ್ರದ ಟೊಮೊಟೊ. ಯಾಕೆ ಅಂತಂದರೆ ನಾವು ಇದಕ್ಕೆ ಮೊಸರು, ನಿಂಬೆ ಹುಳಿ ಎಲ್ಲ ಹಾಕಿರೋದ್ರಿಂದ ಬೇಕಂದರೆ ಸ್ಕಿಪ್ಪು ಮಾಡಬಹುದು. ಒಂದು ಅರ್ಧ ಆಗೋಷ್ಟು, ಒಂದು ಟೊಮೊಟೊದಲ್ಲಿ ಅರ್ಧ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೋಸ್ಕರ. ಈಗ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈಗ ದಪ್ಪ ಮೆಣಸಿನ್ಕಾಯಿನ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದೊಂದನ್ನು ಎಕ್ಸ್ಟ್ರಾ ನೀವು ಹಾಕ್ಕೊಳ್ಳೋದ್ರಿಂದ ಎಷ್ಟು ಟೇಸ್ಟಿ ಇರುತ್ತೆ ಅಂತಂದರೆ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬಹುದು ಈ ಗ್ರೇವಿಗೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ. ಚೆನ್ನಾಗಿ ಬೇಗನೆ ಮೆತ್ತಗಾಗತ್ತೆ ಅಂಥೇಳಿ ಚೆನ್ನಾಗಿ ಮೆತ್ತಗಾಗತ್ತೆ. ಇದು ಫ್ರೈ ಆದ ನಂತರ ನಾವೇನು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಲ್ಲ, ಇದು ಒಂದು ಅರ್ಧ ಗಂಟೆನೇ ಇಟ್ಟಿದ್ದೆ, ನೋಡ್ತಾ ಇರ್ಬೋದು ಎಷ್ಟು ನೆಂದಿದೆ ಅಂತ. ಇಲ್ಲಾಂದರೆ ಒಂದು 15 ನಿಮಿಷನಾದ್ರೂ ಅದನ್ನು ಸೈಡಲ್ಲಿ ಎತ್ತಿಡಬೇಕಾಗತ್ತೆ. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈ ದಪ್ಪ ಮೆಣಸಿನ್ಕಾಯನ್ನು ಯೂಸ್ ಮಾಡಿ ಒಂದು ಸತಿ ಚಿಕನ್ ಗ್ರೇವಿಯನ್ನು ಮಾಡಿ ನೋಡಿ, ಎಷ್ಟು ಇನ್ನು ಒಂದು ತುತ್ತು ಬಿಡ್ದಂಗೆ ಜಾಸ್ತಿ ಮನೆಯವ್ರಿಗೆಲ್ಲ ಅಂತ ಮಾಡಿರ್ತೀವಿ, ಒಬ್ಬರೇ ಖಾಲಿ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ ಇದು. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ. ಈಗ ಇನ್ನೊಂದು ಸ್ಪೂನ್ ಆಗಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗಾಗಲೇ ನಾನು ಮ್ಯಾರಿನೇಟ್ ಮಾಡೋವಾಗ 1 ಸ್ಪೂನ್ ಹಾಕಿದ್ದೆ, ಜೊತೆಗೆ ಈರುಳ್ಳಿ ಮೆತ್ತಗಾಗಲಿ ಅಂತ 1 ಸ್ಪೂನನ್ನು ಹಾಕಿದ್ದೆ, ಜೊತೆಗೆ ಈಗ 1 ಸ್ಪೂನನ್ನು ಹಾಕ್ತಿದ್ದೀನಿ. ಇದಿಷ್ಟು ಸಾಕಾಗತ್ತೆ. ಸಾಕಾಗಿಲ್ಲ ಅಂದರೆ ಗ್ರೇವಿ ಆಗುವಾಗ ನಾವು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಸಪ್ಪೆ ಆದರೆ ಉಪ್ಪನ್ನು ಹಾಕೋಬೋದು, ಜಾಸ್ತಿ ಉಪ್ಪನ್ನು ಮಾಡಬೇಡಿ, ಟೇಸ್ಟೇ ಹಾಳಾಗಿಬಿಡತ್ತೆ. ಹಾಗಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಇದರಲ್ಲಿರುವಂಥ ನೀರಿನಂಶ ಎಲ್ಲ ಡ್ರೈ ಆಗಬೇಕು. ಒಂದು 70-80% ಅಷ್ಟು ಡ್ರೈ ಆಗಬೇಕು. ತೀರಾ ಡ್ರೈ ಆದರೂ ಅಷ್ಟು ಇದಾಗಿರೋದಿಲ್ಲ ನೋಡಿ. ಇದನ್ನು ಚೆನ್ನಾಗಿ ಕೈಯಾಡಿಸ್ತಾನೆ ಇರಬೇಕಾಗತ್ತೆ, ಯಾಕೆಂದರೆ ತಳ ಹಿಡಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ನಾವು ಇದಕ್ಕೆ ಮಸಾಲನ ಹಾಕ್ಕೊಳ್ಳೋಣ. ಮಸಾಲನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ನೀರು ಹಾಕೋದಕ್ಕೂ ಮೊದಲೇ. ಯಾಕೆಂದರೆ ಇದನ್ನು ಯಾವುದನ್ನೇ ನಾವು ರೋಸ್ಟ್ ಮಾಡಿಲ್ಲ ಮಸಾಲ ಪದಾರ್ಥನ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ನಾವು ಜಾಸ್ತಿ ಹೊತ್ತು ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ನಾವು ತಕ್ಷಣವೇ ನೀರು ಹಾಕ್ಬಿಟ್ರೆ ಈ ಸಾಂಬಾರು ಪೌಡರು, ಈ ಬೆಳ್ಳುಳ್ಳಿ ಏನೆಲ್ಲ ಮಸಾಲೆ ಹಾಕಿದ್ದೀವಲ್ಲ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹಾಗೇ ಇರೋದ್ರಿಂದ ಅದನ್ನು ಚೆನ್ನಾಗಿ ಬೇಯಿಸಬೇಕಾಗತ್ತೆ. ಮತ್ತು ಬೇಯೋದಕ್ಕೆ ತುಂಬಾ
ಅದು ಟೈಮನ್ನು ತಗೊಳುತ್ತೆ. ಅದಕ್ಕೋಸ್ಕರ ಒಂದು ಕುದಿ ಬರೋವರೆಗೂ ನಾವು ಚಿಕನ್ ಇದು ಮಾಡೋದಕ್ಕೆ ಹಾಕಿರ್ತೀವಲ್ಲ ಆಯಲ್ಲು, ಅದ್ರ ಜೊತೆಲಿ ಅದು ಚೆನ್ನಾಗಿ ಫ್ರೈ ಆಗ್ತಾ ಕುದಿ ಬರಬೇಕು. ಆಗ ತುಂಬಾ ಟೇಸ್ಟಿಯಾಗೂ ಬರುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ. ಹಂಗಾಗಿ ಈಗ ನೋಡಿ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರಿನ ಜೊತೆ ಎಲ್ಲ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಆಲ್ಮೋಸ್ಟ್ ಮಿಕ್ಸ್ ಮಾಡಿದ್ದೆಲ್ಲ ಆಗಿದೆ. ಬೇಕಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬೋದು, ಇಲ್ಲಾಂದರೆ ಅದನ್ನು ಮುಚ್ಚಿ ಬೇಯೋದಕ್ಕೆ ಬಿಡ್ಬೋದು. ಮತ್ತು ಇದು ಗ್ರೇವಿ ಥರ ಆಗಿರೋದ್ರಿಂದ ಜಾಸ್ತಿ ತೆಳು ಮಾಡೋ ಅವಶ್ಯಕತೆ ಇಲ್ಲ. ಇದು ಕುದಿ ಬಂದು ನಾವು ಹಾಕಿರುವಂಥ ಆಯಿಲ್ನೆಲ್ಲ ಬಿಟ್ಕೊಬೇಕು. ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ನಮಗೆ ಸಾಕಾಗತ್ತೆ. ತುಂಬಾ ಎಷ್ಟು ಬೇಗ ಅಂದರೆ ಅಷ್ಟು ಬೇಗನೆ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಈಗ ಆಲ್ಮೋಸ್ಟ್ ಒಂದು 50% ರೆಡಿ ಇದೆ. ಇದಕ್ಕೆ ಕೊನೆಯಲ್ಲಿ ಒಂಚೂರು ಫೈನಲ್ ಟಚ್ ಏನು ಹಾಕ್ತೀವಿ ನಾವು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನೋಡ್ತಿದ್ದೀರಲ್ಲ, ಈ ರೀತಿ ಸುತ್ತ ನಾವು ಹಾಕಿರೋ ಆಯಿಲೆಲ್ಲ ಸುತ್ತ ಬಿಟ್ಕೊತು. ಈಗ ನಮಗೆ ಗೊತ್ತಾಗತ್ತೆ ಈ ಗ್ರೇವಿ ರೆಡಿಯಾಗಿದೆ ಅಂತ. ಈ ಹಂತದಲ್ಲಿ ನಾನು ಸ್ವಲ್ಪ ಫೈನಲ್ ಟಚ್ ಆಗಲೇ ಹೇಳ್ದಂಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನು ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಎಷ್ಟು ರುಚಿಯಾಗಿರುತ್ತೆ ಅಂತ ನಿಮಗೆ ನೋಡ್ತಿದ್ರೆ ಗೊತ್ತಾಗುತ್ತೆ ಅದರ ರುಚಿ ಎಷ್ಟಿದೆ ಅಂತ. ಅಷ್ಟು ಟೇಸ್ಟಿಯಾಗಿರುತ್ತೆ. ಯಾವ ಹೋಟೆಲ್ಗಳನ್ನು ಮರೆಸುವಷ್ಟು ರುಚಿ ಮನೆಯಲ್ಲೇ ಮಾಡ್ಕೋಬೋದು ನಾವು ಹೈಜೆನಿಕ್ಕಾಗಿ. ಹಾಗಾಗಿ ನೀವು ಈ ವಿಧಾನದಲ್ಲಿ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ಬನ್ನಿ, ಇದನ್ನು ನಾನು ಮುದ್ದೆ ಜೊತೆಗೆ ಸರ್ವ್ ಮಾಡ್ತೀನಿ. ಈಗ ನೋಡ್ತಿದ್ರೆ ನಿಮ್ಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ, ಇದು ಯಾವ ಟೇಸ್ಟ್ ಇರ್ಬೋದು ಅನ್ನೋದು ನಾವು ಕಣ್ಣಲ್ಲಿ ನೋಡಿದಾಗಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ, ಇದ್ರ ಜೊತೆಗೆ ಸೌತೆಕಾಯಿ ಮತ್ತು ಸೈಡಲ್ಲಿ 1-2 ಪೀಸ್ ಈರುಳ್ಳಿನ ಇಟ್ಕೊಂಡು ನಾವು ಇದನ್ನು ಬ್ಯಾಟಿಂಗ್ ಮಾಡ್ತಾಯಿದ್ರೆ ಅದರ ರುಚಿಯಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಇದು ಮುದ್ದೆಗೆ ಅಷ್ಟೇ ಅಲ್ಲ, ದೋಸೆಗೆ, ಇಡ್ಲಿಗೆ, ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್. ಹಾಗಿದ್ದರೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ.